ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ತೇಜಸ್ ಕೃಷ್ಣ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಕೆಸುವಿದ್ದು ಬೇರು ಸಾಂಬಾರು ಮಾಡ್ತಾ ಇದ್ದೇವೆ. ನಮ್ಮ ಕಡೆ ಈ ಕಡೆ ಎಲ್ಲ ಚೇವಿದ್ದು ಬೇರು ಅಂತ ಹೇಳ್ತಾರೆ, ನಾವು ಕೆಸುವಿಗೆ ಚೇವು ಅಂತ ಹೇಳೋದು. ಸೊ ಕೆಸುವಿದ್ದು ಬೇರದ್ದು ಸಾಂಬಾರು ಮಾಡ್ತಾ ಇದ್ದೇವೆ. ಸೊ ಕೆಸುವಿದ್ದು ಬೇರನ್ನು ತಗೊಂಡು ಬರಲಿಕ್ಕೆ ಇಲ್ಲೇ ಒಂದು ಕಡೆ ಕೆಸು ತುಂಬ ಉಂಟು, ಸೊ ಅಲ್ಲಿ ಬೇರುಂಟು. ಸೊ ಹಾಗೆ ಕೆಸುವಿದ್ದು ಬೇರನ್ನು ಹಿಡ್ಕೊಂಡು ಬರಲಿಕ್ಕೆ ಹೋಗುವ. ಮಳೆ ಬರುವ ಹಾಗೆ ಉಂಟು, ಫುಲ್ಲು ಮೋಡ ಬಂದಿದೆ ನೋಡಿ. ಇಲ್ಲೆಲ್ಲ ಹೋಗಿದೆ ಇದೆ ಚೇವಿದ್ದು ಬೇರು. ಹಾಗೆ ಕೆಸುವಿದ್ದು ಬೇರನ್ನು ಕೊಯ್ದುಕೊಳ್ಳಿಕ್ಕೆ ನಾವಿಲ್ಲಿ ಬಂದಿದ್ದೇವೆ. ಹಾಗಾದರೆ ಬುಡದಿಂದ ಕಿತ್ತು ತೆಗೆಯುವುದು ಬೇರನ್ನು. ಬುಡದಿಂದ ಗಿಡಕ್ಕೆ ಪೆಟ್ಟಾಗದ ಹಾಗೆ ಬೇರನ್ನು ಕಟ್ ಮಾಡಿ ಎಳೆದುಕೊಂಡ್ರೆ ಆಯಿತು. ಇದು ಗಿಡ, ಇದು ಪುನಃ ಸಣ್ಣ ಗಿಡ, ಅದು ಬೇರಿಂದ ಬಂದಂಥ ಗಿಡ ಆಗಿರ್ತದೆ ಗಿಡ. ಹಾಗೆ ನೋಡಿಕೊಂಡು ಕೊಯ್ದುಕೊಳ್ಬೇಕಾಗ್ತದೆ. ಒಂದೊಂದು ಸಾಂಬಾರಿಗೆ ಬೇಕಾದಷ್ಟು ನಾವಿಲ್ಲಿ ಕೊಯ್ದುಕೊಳ್ತಾ ಇದ್ದೇವೆ. ನೋಡಿ, ಇದು ಕೆಸುವಿದ್ದು ಗಿಡ. ಈ ಗಿಡದ್ದು ಬೇರನ್ನೇ ನಾವೀಗ ತುಂಡು ಮಾಡಿ ತಗೊಂಡದ್ದು. ನೋಡಿ, ಈ ಗಿಡದ ಬೇರಲ್ಲಿ ನೋಡಿ, ಇಲ್ಲಿ ಚೇವಿದ್ದು ಬೇರುಂಟು. ಇದೇ ಇನ್ನು ಉದ್ದ ಆಗುದು. ಹಾಗೆ ಉದ್ದದದ್ದು ಬೇರಿಲ್ಲಿ ಅಮ್ಮ ಕೈಯಲ್ಲಿ ಹಿಡ್ಕೊಂಡಿದ್ದಾರೆ. ಇಲ್ಲಿ ಬಾಳೆ ಹೂ ಬಿಟ್ಟಿದೆ. ಸೊ ಇಲ್ಲಿ ಸಾಂಬಾರಿಗೆ ಒಂದು ಅಂಬಡೆ ಉಂಟು, ಅಂಬಡೆ ಕೊಯ್ದುಕೊಳ್ಳುವ ಹೇಳ್ತಿದ್ದಾರೆ. ಹಾಗೆ ಇಲ್ಲಿ ಒಂದು ಮರದಲ್ಲಿ ಒಂದು ಅಂಬಡೆ ಉಂಟು, ಹಾಗೆ ಅಂಬಡೆ ಹಾಕಿಕೊಳ್ಳು ಅಂತ ಅಮ್ಮ ಹೇಳಿದ್ರು. ಹಾಗೆ ಈಗ ಒಂದು ಅಂಬಡೆ ಸಿಕ್ಕಿದೆ. ಇನ್ನು ಅಂಬಡೆ ಹಾಕಿ ಒಂದು ಚಂದಲ್ಲಿ ಒಂದು ಗಸಿ ಮಾಡ್ಬೋದು. ಚಂದ ತುಳಿದುಕೊಳ್ಬೇಕು ಚೇವಿದು ಬೇರನ್ನೆಲ್ಲ. ಕೆಸುವಿದು ಬೇರನ್ನು ಹೀಗೆ ಚಂದ ಕ್ಲೀನ್ ಮಾಡಿಕೊಳ್ಬೇಕು. ಈಗ ಕಟ್ ಮಾಡಿಕೊಂಡ್ರೆ ಆಯಿತು. ಎರಡು ದಿನ ಬಿಟ್ಟರೆ ಚಂದ ನಾರು ಹೇಳ್ತದಂತೆ. ನಾವು ಇವತ್ತೇ ತೆಗೆದು ಇವತ್ತೇ ಮಾಡ್ತಿದ್ದೇವೆ. ಹಾಗೆ ಸ್ವಲ್ಪ ತೆಗಿಲಿಕ್ಕೆಲ್ಲ ಕಷ್ಟ ಆಗ್ತುಂಟು ನಾರನ್ನು. ಚೇದು ಬೇರನ್ನು ಚಂದ ತೊಳೆದುಕೊಂಡು ಒಂದು ಬಾಣದಲ್ಲಿ ಕೊಳ್ತಾ ಇದ್ದೇವೆ.
ಹಾಗೆ ಗುದ್ದಿಕೊಂಡ ಅಂಬಡೆಯನ್ನು ಕೂಡ ಒಟ್ಟಿಗೆ ತಗೊಳ್ತಾ ಇದ್ದೇವೆ. ಇದಕ್ಕೆ ಇಲ್ಲೆಲ್ಲ ಅಂಬಟೆ ಅಂತ ಹೇಳ್ತಾರೆ. ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿಕೊಳ್ತಾ ಇದ್ದೇವೆ. ಹಾಗೆ ನೀರನ್ನು ಕೂಡ ಹಾಕಿಕೊಳ್ತಾ ಇದ್ದೇವೆ. ಹಾಗೆ ಟೊಮೆಟೊವನ್ನು ಕೂಡ ಸೇರಿಸಿಕೊಳ್ತಾ ಇದ್ದೇವೆ. ಈಗ ಇದನ್ನು ಬೇಯಲಿಕ್ಕೆ ಇಟ್ಟುಕೊಳ್ತಾ ಇದ್ದೇವೆ. ಇಲ್ಲಿ ನಾವಿವತ್ತು ಪುಳಿ ಮುಂಚಿ ಸಾಂಬಾರು ಮಾಡ್ತಾ ಇದ್ದೇವೆ. ಹಾಗೆ ಸ್ವಲ್ಪ ಕೊತ್ತಂಬರಿ, ಹಾಗೆ ಸ್ವಲ್ಪ ಅಕ್ಕಿ, ಹಾಗೆ ಜೀರಿಗೆ, ಹಾಗೆ ಅರಿಶಿಣ, ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಹುಳಿ, ಮೆಂತೆ, ಹಾಗೆ ಒಂದು 4ರಿಂದ 5 ಊರಿನ ಮೆಣಸು, ಒಂದು 5ರಿಂದ 6 ಕುಂಟೆ ಮೆಣಸು ತಗೊಂಡಿದ್ದೇವೆ ಇಲ್ಲಿ. ಈಗ ಎಲ್ಲ ಮಸಾಲೆಗಳನ್ನು ಮಿಕ್ಸಿಯ ಜಾರಲ್ಲಿ ತಗೊಳ್ತಾ ಇದ್ದೇವೆ. ಒಳ್ಳೆ ನೈಸ್ ಪೇಸ್ಟ್ ಆಗಬೇಕಿದು. ಈಗ ರುಬ್ಬಿಟ್ಟುಕೊಂಡಿರುವಂತಹ ಮಸಾಲೆಯನ್ನು ಸೇರಿಸಿಕೊಳ್ತಾ ಇದ್ದೇವೆ. ಇಲ್ಲಿ ನಾವು ಚೇವಿದು ಬೇರೆದ್ದು ಪುಳಿ ಮುಂಚಿ ಮಾಡಿಕೊಂಡಿದ್ದೇವೆ. ಇದರದ್ದು ಪಲ್ಯ ಕೂಡ ಮಾಡಲಿಕ್ಕೆ ಆಗ್ತದೆ. ಚಂದ ಒಗ್ಗರಣೆ ಹಾಕಿ ಸ್ವಲ್ಪ ಹುಣಸೆ ಹುಳಿ ಎಲ್ಲ ಇದು ನೀರು ಮಾಡಿ ಹಾಕಿದರೆ ಒಳ್ಳೆ ಆಗ್ತದೆ ಊಟಕ್ಕೆ. ಇಲ್ಲಿ ನಾವು ಒಗ್ಗರಣೆಗೆ ರೆಡಿ ಮಾಡ್ತಾ ಇದ್ದೇವೆ. ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ತಗೊಂಡಿದ್ದೇವೆ. ಎಣ್ಣೆ ಬಿಸಿಯಾದ ಕೂಡಲೇ ಸಾಸಿವೆಯನ್ನು ಹಾಕ್ತಾ ಇದ್ದೇವೆ. ಹಾಗೆ ಸ್ವಲ್ಪ ಹಿಂಗು ಕೂಡ ಸೇರಿಸಿಕೊಳ್ತಾ ಇದ್ದೇವೆ. ಸ್ವಲ್ಪ ಉದ್ದಿನ ಬೇಳೆ, ಹಾಗೆ ಜಜ್ಜಿ ಇಟ್ಟುಕೊಂಡಿರುವಂತಹ ಬೆಳ್ಳುಳ್ಳಿಯನ್ನು ಸೇರಿಸಿಕೊಳ್ತಾ ಇದ್ದೇವೆ. ಸೊ ಈಗ ನಮ್ಮ ಕೆಸುವಿನ ಬೇರಿದ್ದು ಸಾಂಬಾರು ರೆಡಿಯಾಗಿದೆ. ಸೊ ಹೇಗೆ ಆಗಿದೆ ಅಂತ ಹೇಳಿ ನೋಡುವ. ನಾನು ಇಲ್ಲಿ ಬಾಯ್ಲ್ಡ್ ರೈಸ್ ತಗೊಂಡಿದ್ದೇನೆ. ಬಿಸಿ ಬಿಸಿ ಉಂಟಾಯ್ತಾ, ಉಗೆ ಹೋಗ್ತಾ ಉಂಟು. ಸೂಪರ್ ಆಗಿದೆ.
ಈ ಎಳೆ ಬಸಳೆ ಇರ್ತದಲ್ಲ, ಅಂದರೆ ಇನ್ನೂ ಸಹ ಬಲ್ತಿರೋದಿಲ್ಲ ಆ ಥರದ್ದು ಬಸಳೆ ಇರ್ತಲ್ಲ, ಸೊ ಆ ಟೈಪಿದ್ದು ಟೇಸ್ಟ್ ಉಂಟು. ಆ್ಯಂಡ್ ತುಂಬ ಸ್ಮೂತ್ ಆಯಿತಾ, ಜಗ್ದ ಕೂಡಲೇ ಅದು ಕ್ರಶ್ ಆಗಿ ಈ ನಾಲಿಗೆಯ ಸೆರೆಯಲ್ಲೆಲ್ಲ ನೀರು ಬರ್ತದೆ. ಸೊ ಸೂಪರಾಗಿದೆ, ಹುಳಿ ಖಾರ ಉಪ್ಪೆಲ್ಲ ಫುಲ್ ಕರೆಕ್ಟಾಗಿದೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ನೆಕ್ಸ್ಟ್ ಟೈಮ್ ಸಿಗುವ ಅಂತ ಹೇಳ್ತಾ ಸೈನಿಂಗ್ ಆಫ್ ತೇಜಸ್ ಕೃಷ್ಣ.